ಹಾಯ್ ಗೆಳೆಯರೆ, ನಮಸ್ಕಾರ. ಹೇಗಿದ್ದೀರಾ? ನಾನು ಇವತ್ತಿನ ಈ ವಿಡಿಯೋ ಮೂಲಕ ಇತಿಹಾಸದ ಅದ್ಭುತವಾದ ಅನ್ವೇಷಣೆಗಳ ಬಗ್ಗೆ ತಿಳಿಸಲು ಈ ವಿಡಿಯೋ ಸಂಚಿಕೆಗಳನ್ನು ಮಾಡುತ್ತಿರುವೆ. ಈ ಸಂಚಿಕೆಯಲ್ಲಿ ರೈನ್ ಕೋಟ್ ಇತಿಹಾಸದ ಬಗ್ಗೆ ಈ ವಿಡಿಯೋವನ್ನು ಮಾಡುತ್ತಿರುವೆ. ಈ ವಿಡಿಯೋದಲ್ಲಿ ಇರುವ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಪ್ರೋತ್ಸಾಹದ ನೆನಪಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗಿದ್ದರೆ ಬನ್ನಿ, ಇತಿಹಾಸದ ಅದ್ಭುತವಾದ ಅನ್ವೇಷಣೆಗಳಲ್ಲಿ ಒಂದಾದ ರೈನ್ ಕೋಟ್ ಬಗ್ಗೆ ತಿಳಿಯೋಣ. ರೈನ್ ಕೋಟ್ ಅಥವಾ ಜಲನಿರೋಧಕ ಕವಚದ ಇತಿಹಾಸದ ಬಹಳಷ್ಟು ಹಳೆಯದು. ಮೊದಲು ಈ ರೀತಿಯ ಉಡುಪುಗಳನ್ನು ಜನರು ಮಳೆಯಲ್ಲಿ ಒದ್ದೆಯಾಗದಂತೆ ತಮ್ಮನ್ನು ರಕ್ಷಿಸಿಕೊಳ್ಳಲು ಬಳಸುತ್ತಿದ್ದರು. ಉದಾಹರಣೆಗೆ ಗೋಣಿ ಚೀಲ, ಟವೆಲ್, ಉಣ್ಣೆ ಕಂಬಳಿ ಮತ್ತು ಇತರೆ ವಸ್ತುಗಳನ್ನು ಉಪಯೋಗಿಸುತ್ತಿದ್ದರು. ಮುಂದೆ ಆಧುನಿಕತೆ ಬೆಳೆದಂತೆ ಛತ್ರಿ, ಪ್ಲಾಸ್ಟಿಕ್ ಕವರ್ ಮತ್ತು ರೈನ್ ಕೋಟ್ ಮುಂತಾದವುಗಳನ್ನು ಬಳಸಲು ಆರಂಭಿಸಿದರು. ಇವತ್ತಿನ ಈ ವಿಡಿಯೋ ಸಂಚಿಕೆಯಲ್ಲಿ ರೈನ್ ಕೋಟ್ ಇತಿಹಾಸದ ಬಗ್ಗೆ ತಿಳಿಯೋಣ. ರೈನ್ ಕೋಟ್ ಇದನ್ನು ಇಂಗ್ಲೆಂಡಿನ ರಾಸಾಯನಿಕ ಮತ್ತು ಆವಿಷ್ಕಾರಕ ವಿಜ್ಞಾನಿಯಾದ ಡಾಕ್ಟರ್ ಚಾರ್ಲ್ಸ್ ಮೆಕಿಂಟೋಶ್ ಅವರು ಇದನ್ನು 1823ರಲ್ಲಿ ಮೊದಲ ಜಲನಿರೋಧಕ ಉಡುಪನ್ನು ಅಭಿವೃದ್ಧಿಪಡಿಸಿದರು. ಈ ಕಾರಣದಿಂದ ರೈನ್ ಕೋಟ್ ಅನ್ನು ಕೆಲವೊಮ್ಮೆ ಮೆಕಿಂಟೋಶ್ ಎಂದು ಕರೆಯಲಾಗುತ್ತದೆ. ಇದನ್ನು ಇವರು ರಬ್ಬರ್ ಮತ್ತು ಕೆಮಿಕಲ್ ಬಳಸಿ ಜಲನಿರೋಧಕ ಫ್ಯಾಬ್ರಿಕ್ ತಯಾರಿಸಿದರು. ನಂತರ ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದ್ದು ಇಂಗ್ಲೆಂಡ್ನ ಇಂಜಿನಿಯರ್ ಮಿಸ್ಟರ್ ಥಾಮಸ್ ಹ್ಯಾಂಕಾಕ್. ಇವರ ಜೀವಿತಾವಧಿ 1786ರಿಂದ 1865. ಹ್ಯಾಂಕಾಕ್ ಅವರು ರಬ್ಬರ್ ಮಿಕ್ಸಿಂಗ್ ಮೆಷಿನ್ ಉಪಯೋಗಿಸುವ ಮೂಲಕ ಮೃದುವಾಗಿ ಬಟ್ಟೆ ಮಾಡಿ ಅದರ ಮೇಲೆ ಸಮನಾಗಿ ಲೇಪಿಸುವ ವಿಧಾನ ಕಂಡುಹಿಡಿದರು. ಮುಂದೆ ಥಾಮಸ್ ಹ್ಯಾಂಕಾಕ್ ತನ್ನದೇ ಕಂಪನಿಯನ್ನು ಆರಂಭಿಸಿದರು ಮತ್ತು ಬಳಿಕ ಚಾರ್ಲ್ಸ್ ಮೆಕಿಂಟೋಶ್ ಅವರ ಕಂಪನಿಯೊಂದಿಗೆ ಶ್ರೇಷ್ಠ ಗುಣಮಟ್ಟದ ರೈನ್ ಕೋಟ್ಗಳ ಉತ್ಪಾದನೆ ಆರಂಭವಾಯಿತು. ಇದರಿಂದ ಮುಂದೆ ಮೆಕಿಂಟೋಶ್ ಕೋಟ್ ಎಂಬ ಹೆಸರು ಪ್ರಖ್ಯಾತಿಯಾಯಿತು. ಇವರು ಹಲವಾರು ರಬ್ಬರ್ ಉತ್ಪಾದನೆಗಳ ತಂತ್ರಜ್ಞಾನಗಳ ಮೇಲೆ ಪೇಟೆಂಟ್ ಪಡೆದುಕೊಂಡರು. ಇವರು ರಬ್ಬರ್ ಶೂ, ಕೈಗವಸು ಇಟಿಸಿ ವಸ್ತುಗಳ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋದ ಸ್ಕ್ರೂ ಮೈಕ್ರೋಮೀಟರ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.